ಗೆಳೆಯರೆ, ಇತಿಹಾಸ ಸಾಕ್ಷಿಯಾಗಿದೆ. ಭಾರತ ತನ್ನ ಸೇನಾ ಶಕ್ತಿಯನ್ನು ಪ್ರದರ್ಶಿಸಿದಾಗಲೆಲ್ಲ ಜಗತ್ತಿನಾದ್ಯಂತ ದೊಡ್ಡ ಸಂಚಲನವೇ ಸೃಷ್ಟಿಯಾಗ್ತದೆ. ಆದರೆ ಈ ಬಾರಿ ಸಂಚಲನದ ಬದಲಾಗಿ ಗಡಿಯಾಚೆ ಒಂದು ಭೀಕರವಾದ ಮೌನ ಆವರಿಸಿದೆ. ಹಾಗೂ ಪಾಕಿಸ್ತಾನದ ಸ್ಟ್ರಾಟಜಿಕ್ ಥಿಂಕ್ ಟ್ಯಾಂಕ್ CISS ಇದನ್ನೇ ಅಗ್ನಿ-6ರ ನೆರಳು ಅಂತ ನೇರವಾಗಿ ಹೇಳಿ ಭಯಪಡ್ತಾ ಇದೆ. ಹಾಗೇನೆ ನೀವೆಲ್ಲ ಅಂದ್ಕೊಳ್ತಾ ಇರಬಹುದು, ಅಲ್ಲ ನಮ್ಮ ಅಗ್ನಿ-5 ಮಿಸೈಲ್ನ ಸದ್ಯ ಇನ್ನೂ ಕಡಿಮೆ ಆಗಿಲ್ಲ, ಅಷ್ಟರಲ್ಲೇ ಈ ಅಗ್ನಿ-6 ಎಲ್ಲಿಂದ ಬಂತು ಅಂತ. ಗೆಳೆಯರೆ, ಅಸಲಿಗೆ ಈ ಕಥೆ ಶುರುವಾಗಿದ್ದು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಒಂದು ಸಣ್ಣ ರಹಸ್ಯಮಯ ಮುಗುಳ್ನಗುವಿನಿಂದ. ಇತ್ತೀಚೆಗೆ ಪತ್ರಕರ್ತರೊಬ್ಬರು ಭಾರತದ ಈ ಮಹಾವಿನಾಶಕ ಮಿಸೈಲ್ ಅಗ್ನಿ-6 ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಉದ್ದುದ್ದ ಉತ್ತರ ಕೊಡುವ ಬದಲು ಸುಮ್ಮನೆ ನಗುತ್ತಾ ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲವೂ ಒಳ್ಳೆಯದೇ ಆಗ್ತದೆ ಅಂತ ಹೇಳಿದರು. ಹಾಗೂ ಈ ಮಾತು ನಮ್ಮ ಶತ್ರುಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿತ್ತು. ಸೊ ಇದಾದ ತಕ್ಷಣವೇ ಪಾಕಿಸ್ತಾನದ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಥಿಂಕ್ ಟ್ಯಾಂಕ್ CISS ಒಂದು ದೊಡ್ಡ ಗುಪ್ತಚರ ವರದಿಯನ್ನ ಬಿಡುಗಡೆ ಮಾಡಿ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಆ ರಿಪೋರ್ಟ್ನಲ್ಲಿ ಅಂಥದ್ದೇನಿತ್ತು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಅಗ್ನಿ-6 ಬಗ್ಗೆ ಪಾಕಿಸ್ತಾನ ಮಾಡಿರುವ ಈ ದೊಡ್ಡ ಅಚ್ಚರಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ರಕ್ಷಣಾ ನೀತಿ ಮತ್ತು ನಮ್ಮ ವಿಜ್ಞಾನಿಗಳಿಗೆ ನೀವು ಸಲಹೆ ಮಾಡುವುದಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಖಂಡಿತ ಬರೆಯಿರಿ. ಹಾಗೇನೆ ನೆನಪಿರ್ಲಿ ಗೆಳೆಯರೆ, ಜೈ ಹಿಂದ್ ಅಂತ ಹೇಳೋದು ನಮ್ಗೆಲ್ರಿಗೂ ಹೆಮ್ಮೆಯ ವಿಚಾರ. ಸೊ ಗೆಳೆಯರೆ, ಇವತ್ತಿಗೆ ಪಾಕಿಸ್ತಾನವೇ ಕೂಗಿ ಕೂಗಿ ಜಗತ್ತಿಗೆ ಭಾರತದ ಅಸಲಿ ತಾಕತ್ತನ್ನ ಹೇಳ್ತಾ ಇದೆ. ನಮ್ಮ ಅಗ್ನಿ-5 ಮಿಸೈಲ್ನ ರೇಂಜ್ ಅಧಿಕೃತವಾಗಿ 5,000ರಿಂದ 5,500 ಕಿಲೋಮೀಟರ್ ಅಂತ ಹೇಳಲಾಗ್ತದೆ. ಹಾಗೂ ಇದು ಇಡೀ ಚೀನಾವನ್ನು ಸುಲಭವಾಗಿ ಕವರ್ ಮಾಡ್ತದೆ. ಆದರೆ ನಮ್ಮ ಮುಂದಿನ ತಲೆಮಾರಿನ ಅಗ್ನಿ-6 ಭಾರತದ ಮೊದಲ ಅಸಲಿ ICBM ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಲಿದೆ. ರಕ್ಷಣಾ ತಜ್ಞರ ಪ್ರಕಾರ ಈ ಮಹಾಬಲಿ ಮಿಸೈಲ್ನ ರೇಂಜ್ ಬರೋಬ್ಬರಿ 10,000ರಿಂದ ಹಿಡಿದು 12,000 ಕಿಲೋಮೀಟರ್ ದಾಟುವ ಅಂದಾಜಿದೆ. ಹಾಗೂ ಇದರಿಂದ ನೀವೇ ಯೋಚನೆ ಮಾಡಿ 12,000 ಕಿಲೋಮೀಟರ್ ರೇಂಜ್ನ ಅರ್ಥ ಏನು ಅನ್ನೋದು. ಯಾಕಂದ್ರೆ ನಮ್ಮ ಇಂಜಿನಿಯರ್ಗಳು ಭಾರತದಲ್ಲೇ ಕುಳಿತು ಕಣ್ಣು ಮಿಟುಕಿಸುವಷ್ಟರಲ್ಲಿ ಜಗತ್ತಿನ ಯಾವುದೇ ಖಂಡದ ಯಾವುದೇ ನಗರವನ್ನ ಅತಿ ನಿಖರವಾಗಿ ಟಾರ್ಗೆಟ್ ಮಾಡಬಹುದು. ಹಾಗೂ ಈ ಪಾಕಿಸ್ತಾನದ ನೀತಿ ನಿರೂಪಕರಿಗೆ ಈಗ ಶುರುವಾಗಿರುವ ಭಯವೇ ಇದು. ಹಾಗೆ ನೋಡಿದ್ರೆ ಗೆಳೆಯರೆ, ಈ ಪಾಕಿಸ್ತಾನ ಅಥವಾ ಚೀನಾದಂತಹ ನೆರೆಹೊರೆಯವರನ್ನ ಎದುರಿಸುವುದಕ್ಕಾಗಿ ಭಾರತಕ್ಕೆ ಇಷ್ಟು ದೊಡ್ಡ ರೇಂಜ್ನ ಮಿಸೈಲ್ನ ಅಗತ್ಯವೇ ಇಲ್ಲ. ಹಾಗಾದ್ರೆ ನವದೆಹಲಿ ಮುಚ್ಚಿದ ಕೋಣೆಯೊಳಗೆ ಈ ಕಾಲನನ್ನ ಯಾರಿಗಾಗಿ ಸಿದ್ಧಪಡಿಸುತ್ತಿದೆ? ಗೆಳೆಯರೆ, ಪಾಕಿಸ್ತಾನದ CISS ತನ್ನ ಗುಪ್ತ ವರದಿಯಲ್ಲಿ ಭಾರತದ ಈ 3 ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ಉಲ್ಲೇಖಿಸಿದೆ. ಹಾಗೂ ಇದು ಅಗ್ನಿ-6ರ ಕೆಲಸ ಸೈಲೆಂಟ್ ಆಗಿ ಬಹುಪಾಲು ಮುಗಿದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಸೊ ಈ ಪಾಕಿಸ್ತಾನದ ಮೊದಲನೇ ಭಯ ನಮ್ಮ ಸ್ವದೇಶಿ K ಸೀರೀಸ್ನ ಅಡ್ವಾನ್ಸ್ಡ್ ಪ್ರೊಪಲ್ಷನ್ ಎಂಜಿನ್. ಗೆಳೆಯರೆ, ಭಾರತ ಇತ್ತೀಚೆಗೆ ಸಮುದ್ರದ ಆಳದಿಂದ ಉಡಾವಣೆ ಮಾಡುವ K4 ಮತ್ತು K5 ಮಿಸೈಲ್ಗಳ ಯಶಸ್ವಿ ಪರೀಕ್ಷೆ ಮಾಡಿ ಜಗತ್ತನ್ನೇ ಬೆರಗುಗೊಳಿಸಿತ್ತು. ಸಮುದ್ರದ ನೀರಿನ ಭಾರಿ ಒತ್ತಡವನ್ನು ಸೀಳಿಕೊಂಡು ಮಿಸೈಲ್ ಅನ್ನು ಹೊರತೆಗೆಯುವುದೇ ಜಗತ್ತಿನಲ್ಲಿ ಅತಿ ಕಷ್ಟದ ಇಂಜಿನಿಯರಿಂಗ್. ಹಾಗೂ ನೀರಿನ ಅಡಿಯಿಂದ ಮಿಸೈಲ್ ಉಡಾವಣೆ ಮಾಡುವ ತಂತ್ರಜ್ಞಾನವನ್ನು ನಮ್ಮ ಭಾರತ ಕರಗತ ಮಾಡಿಕೊಂಡಿದ್ದಾದ ಮೇಲೆ ಭೂಮಿಯ ಮೇಲಿಂದ ಉಡಾವಣೆ ಆಗುವ ಅಗ್ನಿ-6 ಅನ್ನು ಸಿದ್ಧಪಡಿಸುವುದು ಭಾರತಕ್ಕೆ ಕೇವಲ ಒಂದು ದಿನದ ಆಟ ಅಷ್ಟೇ. ಹಾಗೂ ಇದು ಪಾಕಿಸ್ತಾನದ ವಾದವೂ ಕೂಡ ಆಗಿದೆ. ಎರಡನೆಯ ದೊಡ್ಡ ಭಯ MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನ. ಗೆಳೆಯರೆ, ಭಾರತ ಇತ್ತೀಚೆಗೆ ಮಿಷನ್ ದಿವ್ಯಾಸ್ತ್ರದಡಿಯಲ್ಲಿ ಅಗ್ನಿ-5ರ MIRV ಯಶಸ್ವಿ ಪರೀಕ್ಷೆ ನಡೆಸಿ ದೊಡ್ಡ ದೊಡ್ಡ ದೇಶಗಳೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಅಂದ್ರೆ ಒಂದೇ ಮಿಸೈಲ್ನ ಮೇಲೆ ಹಲವು ಅಣುಬಾಂಬ್ ಅಥವಾ ವಾರ್ ಹೆಡ್ಗಳನ್ನು ಹೊತ್ತೊಯ್ದು ಆಗಸದಲ್ಲಿ ಬೇರೆ ಬೇರೆ ದಿಕ್ಕುಗಳಿಗೆ ತಿರುಗಿ ಶತ್ರುಗಳ ಹಲವು ನೆಲೆಗಳನ್ನ ಒಮ್ಮೆಗೆ ನಾಶಪಡಿಸಬಹುದು. ಗೆಳೆಯರೆ, ಈ ಅದ್ಭುತ ತಂತ್ರಜ್ಞಾನವನ್ನು ಅಸಲಿಗೆ ಅಗ್ನಿ-6ಗಾಗಿಯೇ ಸಿದ್ಧಪಡಿಸಲಾಗಿದೆ ಅನ್ನೋದು ಈ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತು. ಆದರೆ ಇಲ್ಲಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವ 3ನೇ ಹಾಗೂ ಅತಿ ದೊಡ್ಡ ತಲೆನೋವು ಅಂದ್ರೆ ಭಾರತದ ರೈಲ್ ಮೊಬೈಲ್ ಲಾಂಚಿಂಗ್ ಅಥವಾ ಘೋಸ್ಟ್ ಮಿಸೈಲ್ ನೆಟ್ವರ್ಕ್. ಗೆಳೆಯರೆ, ಅಗ್ನಿ-5ರ ಯಶಸ್ವಿ ರೈಲ್ ಮೊಬೈಲ್ ಟೆಸ್ಟ್ ನಂತರ ಈ ಪಾಕಿಸ್ತಾನದ ಗುಪ್ತಚರ ಕಚೇರಿಗಳಲ್ಲಿ ನಡುಕ ಶುರುವಾಗಿದೆ. ಭಾರತದ ರೈಲ್ವೆ ನೆಟ್ವರ್ಕ್ ಎಷ್ಟು ವಿಶಾಲವಾಗಿದೆ ಅಂದ್ರೆ ಯಾವುದೇ ಸಾಧಾರಣ ಸರಕು ಸಾಗಣೆ ರೈಲಿನ ಡಬ್ಬಿಯೊಳಗೆ ನಮ್ಮ ಅಗ್ನಿ-6 ಅಡಗಿರಬಹುದು. ಶತ್ರುಗಳ ಗೂಢಾಚಾರಿಕೆ ಸೆಟಲೈಟ್ಗಳು ಕಾಡು ಮೇಡುಗಳಲ್ಲಿ ಓಡಾಡುವ ಈ ಟ್ರೈನ್ ಅನ್ನು ಟ್ರ್ಯಾಕ್ ಮಾಡಲು 24 ಗಂಟೆ ಕಷ್ಟಪಟ್ಟರೂ ಸಾಧ್ಯವಿಲ್ಲ. ಗೆಳೆಯರಲ್ಲಿ ನಾವು ಇನ್ನೊಂದು ಬಹುಮುಖ್ಯವಾದ ತಾಂತ್ರಿಕ ವಿಚಾರವನ್ನು ಗಮನಿಸಬೇಕು. ಹಾಗೂ ಅದುವೇ ಭಾರತದ ಕ್ಯಾನಿಸ್ಟರೈಸ್ಡ್ ಸಿಸ್ಟಮ್.
ಈ ಚೀನಾ ಮತ್ತು ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿರುವ ಮತ್ತೊಂದು ಪ್ರಮುಖ ಕಾರಣವೇ ಇದಾಗಿದೆ. ಗೆಳೆಯರೆ, ಸಾಧಾರಣವಾಗಿ ಇಷ್ಟು ದೊಡ್ಡ ಖಂಡಾಂತರ ಕ್ಷಿಪಣಿಗಳನ್ನ ಉಡಾವಣೆಗೆ ಸಿದ್ಧಪಡಿಸುವುದಕ್ಕಾಗಿ ಗಂಟೆಗಟ್ಟಲೆ ಬೇಕಾಗ್ತವೆ. ಅದಕ್ಕಾಗಿ ದೊಡ್ಡ ಮಿಲಿಟರಿ ಸಿದ್ಧತೆ ಬೇಕು. ಆದರೆ ನಮ್ಮ ಅಗ್ನಿ-6 ಅನ್ನ ಈ ಕ್ಯಾನಿಸ್ಟರ್ ತಂತ್ರಜ್ಞಾನದ ಮೂಲಕ ಹರ್ಮಿಟಿಕಲ್ ಸೀಲ್ ಮಾಡಿಡಲಾಗ್ತದೆ. ಅಂದ್ರೆ ವರ್ಷಗಳ ಕಾಲ ಯಾವುದೇ ಮೇಂಟೆನೆನ್ಸ್ ಇಲ್ದಿದ್ರು ಯುದ್ಧದ ವಾತಾವರಣ ಸೃಷ್ಟಿಯಾದ ಕೇವಲ ಕೆಲವೇ ನಿಮಿಷಗಳಲ್ಲಿ ಬಟನ್ ಒತ್ತಿ ಇದನ್ನ ಲಾಂಚ್ ಮಾಡಬಹುದು. ಹಾಗೂ ಇನ್ನು ಚೀನಾದ ಅತ್ಯಂತ ಅಪಾಯಕಾರಿ ಎನ್ನಲಾಗುವ ಡಾಂಗ್ ಫ್ಯಾಂಗ್ 41 ಅಂದ್ರೆ DF-41 ಮಿಸೈಲ್ಗೆ ಇದನ್ನ ಹೋಲಿಸಿದ್ರೆ ನಮ್ಮ ಅಗ್ನಿ-6 ತಂತ್ರಜ್ಞಾನದಲ್ಲಿ ಎಷ್ಟೋ ಪಾಲು ಮುಂದಿರಲಿದೆ ಅನ್ನೋದು ಜಾಗತಿಕ ರಕ್ಷಣಾ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಈ ಚೀನಾ ತನ್ನ DF-41 ಮಿಸೈಲ್ ಮೂಲಕ ಇಡೀ ಏಷ್ಯಾವನ್ನು ಬೆದರಿಸುವ ತಂತ್ರ ರೂಪಿಸಿತ್ತು. ಆದರೆ ಈಗ ಭಾರತದ ಈ 12,000 ಕಿಲೋಮೀಟರ್ ರೇಂಜ್ನ ಬ್ರಹ್ಮಾಸ್ತ್ರ ಬೀಜಿಂಗ್ನ ಪ್ರತಿಯೊಂದು ರಹಸ್ಯ ಮಿಲಿಟರಿ ಬೇಸ್ ಅನ್ನು ತನ್ನ ಟಾರ್ಗೆಟ್ ಒಳಗೆ ತಂದು ನಿಲ್ಲಿಸಿದೆ. ಹಾಗೂ ಇನ್ನು ಈ ಪಾಕಿಸ್ತಾನದ ಕಥೆಯಂತೂ ಕೇಳುವುದೇ ಬೇಡ. ಯಾಕಂದ್ರೆ ಇಂತಹ ತಂತ್ರಜ್ಞಾನದ ಹತ್ತಿರ ಸುಳಿಯುವಂತ ಯಾವುದೇ ಅಡ್ವಾನ್ಸ್ಡ್ ಅಸ್ತ್ರಗಳು ಅವ್ರ ಹತ್ತಿರ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಹಾಗೂ ಅಗ್ನಿ-6 ಇನ್ನೊಂದು ಅತಿ ದೊಡ್ಡ ಶಕ್ತಿ ಅಂದ್ರೆ ಅದರ ಹೈಪರ್ಸೋನಿಕ್ ವೇಗ ಮತ್ತು ಗಾಳಿಯಲ್ಲಿ ದಿಕ್ಕು ಬದಲಿಸುವ ಸಾಮರ್ಥ್ಯ. ಇದು ಅಂತರಿಕ್ಷದಿಂದ ವಾಪಸ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಅದರ ವೇಗ ಎಷ್ಟಿರ್ತದೆ ಅಂದ್ರೆ ಚೀನಾದ ಅತ್ಯಾಧುನಿಕ HQ-19 ಸಿಸ್ಟಮ್ ಆಗಿರಲಿ ಅಥವಾ ಅಮೆರಿಕದ ಅತಿ ದುಬಾರಿ ಥಾಡ್ ಸಿಸ್ಟಮ್ ಆಗಿರಲಿ, ಎಲ್ಲವೂ ಇದರ ಮುಂದೆ ಅಕ್ಷರಶಃ ಕಸದಂತೆ. ಹಾಗೇನೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡ್ತಾ ಇರಬಹುದು, ಅಲ್ಲ ಭಾರತದಂತ ಶಾಂತಿ ಪ್ರಿಯ ದೇಶ 12,000 ಕಿಲೋಮೀಟರ್ ರೇಂಜ್ನ ಇಂತಹ ವಿನಾಶಕಾರಿ ಮಿಸೈಲ್ ಯಾಕೆ ತಯಾರಿಸುತ್ತಿದೆ? ನಮ್ಮ ಶತ್ರುಗಳು ಇರೋದು 1,000ರಿಂದ 5,000 ಕಿಲೋಮೀಟರ್ ದೂರದಲ್ಲಿ. ಹಾಗಾದ್ರೆ 12,000 ಕಿಲೋಮೀಟರ್ ರೇಂಜ್ ಯಾಕೆ? ಗೆಳೆಯರೆ, ಇದಕ್ಕೆ ನೇರವಾದ ಉತ್ತರ ಸ್ಟ್ರಾಟಜಿಕ್ ಆಟೋನಾಮಿ ಅಂದ್ರೆ ಸಾಮರಿಕ ಸ್ವಾಯತ್ತತೆ ಮತ್ತು ಬಲವಾದ ನಿರೋಧಕ ಶಕ್ತಿ. 2020ರ ಈ ನವ ಭಾರತ ಕೇವಲ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಪಾಶ್ಚಿಮಾತ್ಯ ದೇಶಗಳ ತಾಳಕ್ಕೆ ಕುಣಿಯೋದಕ್ಕೆ ಸಿದ್ಧವಿಲ್ಲ. ಅಗ್ನಿ-6 ಮೂಲಕ ಭಾರತ ಈಗ ಜಾಗತಿಕ ಸೂಪರ್ ಪವರ್ಗಳಿಗೆ ಒಂದು ಕಠಿಣ ಸಂದೇಶವನ್ನ ರವಾನಿಸುತ್ತಿದೆ. ಫಾರ್ ಎಕ್ಸಾಂಪಲ್, ಈ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನ ನೋಡಿ. ಈ ಅಮೆರಿಕ ನಮ್ಮ ವ್ಯಾಪಾರದಲ್ಲಿ ಮೂಗು ತೂರಿಸಿ ಇರಾನ್ನಿಂದ ತೈಲ ಖರೀದಿಸಬೇಡಿ ಅಂತ ಬೆದರಿಕೆ ಆಗ್ತದೆ. ಸೊ ಭವಿಷ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು, ಶತ್ರುಗಳ ಮೇಲೆ ಮತ್ತು ಈ ಜಾಗತಿಕ ಮಟ್ಟದಲ್ಲಿ ಒಂದು ಮಾನಸಿಕ ಒತ್ತಡ ಇರಬೇಕು ಅಂತಲೇ ಭಾರತ ಈ 12,000 ಕಿಲೋಮೀಟರ್ ರೇಂಜ್ನ ಮಿಸೈಲ್ ಅನ್ನ ತಯಾರಿಸ್ತಾ ಇದೆ. ಹಾಗೂ ನೆನಪಿರಲಿ, ಇದು ಯಾರ ಮೇಲೂ ಮೊದಲು ದಾಳಿ ಮಾಡುವುದಕ್ಕಾಗಿ ಅಲ್ಲ, ಬದಲಿಗೆ ಚೀನಾ ಮತ್ತು ಪಾಕಿಸ್ತಾನದಂತ ಶತ್ರುಗಳ ಮನಸ್ಸಿನಲ್ಲಿ ಭಯ ಹುಟ್ಟಿಸುವುದಕ್ಕಾಗಿ. ಗೆಳೆಯರೆ, ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಆ ಮುಗುಳ್ನಗು ಅಸಲಿಗೆ ಈ ಪಾಕಿಸ್ತಾನದ ಇದೇ ಅಸಹಾಯಕತೆಯ ಮೇಲಿನ ಒಂದು ವ್ಯಂಗ್ಯವಾಗಿತ್ತು. ಈ ಪಾಕಿಸ್ತಾನದ ಹತ್ತಿರ ಇಂಥ ತಂತ್ರಜ್ಞಾನವೂ ಇಲ್ಲ, ಇದನ್ನ ತಡೆಯುವ ಯೋಗ್ಯತೆಯೂ ಕೂಡ ಅದಕ್ಕಿಲ್ಲ. ಗೆಳೆಯರೆ, ಈ ಐತಿಹಾಸಿಕ ಯಶಸ್ಸು ನಮ್ಮ DRDO ವಿಜ್ಞಾನಿಗಳ ದಶಕಗಳ ಮೌನ ತಪಸ್ಸು ಮತ್ತು ಆತ್ಮನಿರ್ಭರ ಭಾರತದ ಹೊಳೆಯುವ ಸಂಕೇತ. ಭಾರತವು ಯಾವುದೇ ಗದ್ದಲವಿಲ್ಲದೆ ತನ್ನ ಸೇನಾ ಮತ್ತು ಪರಮಾಣು ಶಕ್ತಿಯನ್ನ ವಿಸ್ತರಿಸುತ್ತಿದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹಾಗೂ ಭಾರತದ ಈ ಅಗ್ನಿ ಮಿಸೈಲ್ ಶಕ್ತಿಯ ಆಧಾರದ ಮೇಲೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂದ್ರೆ UNSCಯಲ್ಲಿ ಭಾರತ ತನ್ನ ಕಾಯಂ ಸ್ಥಾನದ ಹಕ್ಕನ್ನ ಇನ್ನಷ್ಟು ಬಲವಾಗಿ ಮಂಡಿಸಬೇಕೆ? ಈ ಪಾಕಿಸ್ತಾನ ನಿಜಕ್ಕೂ ಈ ಮಿಸೈಲ್ ಲಾಂಚ್ ಆಗುವ ಮುನ್ನವೇ ಹೆದರಿದೆಯಾ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ಹಾಗೂ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.